ಅತ್ಯಂತ ಪ್ರಿಯರಾದ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆದ ಮೊಹಮ್ಮದ್ ಆಜಮ್ ಶಾಹಿದ್ ಅವರೇ, ಈ ಕಾಲೇಜಿನ ಪ್ರಿನ್ಸಿಪಾಲ್ರಾದ ಸನಾವುಲ್ಲಾ ಅವರೇ, ಅವರು ಕೂಡ ಒಂದು ವರ್ಷದಲ್ಲಿ ನನಗೆ ತುಂಬ ಕೇವಲ ಆಗಿಬಿಟ್ಟಿದ್ದಾರೆ. ಇಲ್ಲಿ ಬಂದಿದ್ದಂಥ ಸ್ಕಾಲರ್ಸ್ ಎಷ್ಟೊಂದು ಜನ ಬಂದಿದ್ದಾರೆ. ಕೆಲವರು ನಮ್ಮ ಯೂನಿವರ್ಸಿಟಿ ಜೊತೆಗೆ ನಿಕಟವಾದ ಸಂಬಂಧ ಇಟ್ಕೊಂಡಿರೋರು ಕೂಡ. ಮೊಹಮ್ಮದ್ ನಿಸಾರ್ ಅಹಮದ್ ಅವರೇ, ಸೈಯದ್ ಖಾದಿರ್ ನಾಜಿಮ್ ಸರ್ಗೀರೋ ಅವರೇ, ಜನಾಬ್ ನ್ಯಾಮತ್ತುಲ್ ಅಹಮದ್ ಅವರೇ ಮತ್ತು ತಮೀಮ್ ಅಹಮದ್ ಅವರೇ. State of Urdu journalism in contemporary times ಅತ್ಯಂತ ಮುಖ್ಯವಾದ ಒಂದು ಟಾಪಿಕ್ ಇವತ್ತು. ಒಂದು, ನಾನು ನನ್ನ ಮಕ್ಕಳಾದ್ರಿಂದ ನೀವು ದಿಸ್ ಇಸ್ ಮೈ ಫ್ಯಾಮಿಲಿ, ನಾವೊಂದು ಫ್ಯಾಮಿಲಿಗೆ ಯಾವಾಗಲೂ ನಾವು ಸ್ವಲ್ಪ ಬೈದ್ರೂ ಅದು ಫ್ಯಾಮಿಲಿ ಅಂತ ತಗೋಬೇಕು. ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇರುವಾಗ ಇದು ಇವತ್ತು ತುಂಬ ರೆಲೆವೆಂಟ್ ಆ್ಯಂಡ್ ಇಟ್ಸ್ ಆಲ್ಸೋ ಲಿಟಲ್ ಸೀರಿಯಸ್. ಇದು ಕೇವಲ ಒಂದು ಸೆಲೆಬ್ರೇಟ್ರಿ ಫಂಕ್ಷನ್ ಥರ ಆಗಕೂಡ್ದು. ಯಾಕಂದರೆ ಒಂದು ಪರಂಪರೆ ಇದೆ, ಬಹುಶಃ ಇದು ಉರ್ದು ಪರಂಪರೆನೇ ಇರ್ಬೋದು. ಎವ್ರಿಥಿಂಗ್ ಈಸ್ made to look beautiful and flowery. ಆದರೆ ಇವತ್ತಿನ ಟಾಪಿಕ್ ಇದೆಯಲ್ಲ, ದ ರೋಲ್ ಆಫ್ ಉರ್ದು ಜರ್ನಲಿಸಮ್ ಇನ್ ಕಂಟೆಂಪ್ರರಿ ಟೈಮ್ಸ್, ಇದು ನನ್ನ ಅಭಿಪ್ರಾಯದಲ್ಲಿ ಅತ್ಯಂತ ಗಂಭೀರವಾದ ಒಂದು ಟಾಪಿಕ್. ಆ್ಯಕ್ಚುಲಿ ಸನಾವುಲ್ಲಾ ಸರ್ ಬಂದು ಈ ರೀತಿ ಮಾಡ್ತಾ ಇದ್ದೀವಿ ಅಂದ ಕೂಡಲೇ ನನಗೆ ಅರೆ ಎಷ್ಟು ಪ್ರಸ್ತುತವಾಗಿದೆ ಇದು ಅಂತ ಅನಿಸ್ತು. ಅಜಮ್ ಅವರು ತುಂಬ ಚೆನ್ನಾಗಿ ನನಗೆ ತಿಳಿದ ಮಟ್ಟಿಗೆ ಕೆಲವುದು ಹಿ ಎನ್ಕ್ಯಾಪ್ಸುಲೇಟೆಡ್ ದ ಹೋಲ್ ಹಿಸ್ಟ್ರಿ ಆಫ್ ದಿಸ್ ವಂಡರ್ಫುಲ್ ಎಂಟರ್ಪ್ರೈಸ್. ಆಮೇಲೆ ಸ್ವಲ್ಪ ಕ್ರಿಟಿಕಲ್ ಆಗಿ ಮಾತಾಡಿದ್ರು, ನನಗೆ ತುಂಬ ಇಷ್ಟ ಆಯಿತು. ನೀವು ಹೇಳಿದ್ದು ತುಂಬ ಇವತ್ತು ಪ್ರಸ್ತುತ. ಇವತ್ತು ಬೆಳಗ್ಗೆ ನಾನು ನನ್ನ ವೈಫು, ಅವಳು ತುಂಬ ಚೆನ್ನಾಗಿ ಉರ್ದು ಬರುತ್ತೆ ಅವಳಿಗೆ. ಅವಳು ಬಿಹಾರದವಳು, ಹಿಂದೂಸ್ತಾನಿ ಉರ್ದು ಬರುತ್ತೆ ಅವಳು ವ್ಯಾನ್ಕೂವರಲ್ಲಿದ್ದಾಳೆ. ಶಿ ಹ್ಯಾಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಫ್ರಮ್ ಪಾಕಿಸ್ತಾನ್, ಆತ ಡಿಪ್ಲೊಮ್ಯಾಟಿಕ್ ಸರ್ವಿಸಲ್ಲಿದ್ದಾರೆ. ಅವಳು ಮಾತಾಡ್ತಾ ದೇರ್ ಇಸ್ ಹಿಂದಿ ಉರ್ದು ಥರನೇ ಕೇಳುತ್ತೆ, ಉರ್ದು ಹಿಂದಿ ಥರನೇ ಕೇಳುತ್ತೆ. ಅವರ ಹಿಂದೂಸ್ತಾನಿ ಮಾತಾಡೋದು. ಸೊ ಟುಡೇ ನಾನು ದಾರಿಲಿ ಬರ್ತಾ ಇದ್ದೆ, ಈಸ್ ಉರ್ದು ರಿಯಲಿ ಎ ಮುಸ್ಲಿಮ್ ಲ್ಯಾಂಗ್ವೇಜ್ ಅನ್ನೋ ಒಂದು ಪ್ರಶ್ನೆ ಬಂತು. ಅವಳು ಇಲ್ಲ ಅಂತ. ಇಟ್ ಈಸ್ ನಾಟ್. ಇನ್ಫ್ಯಾಕ್ಟ್ ಅದು ನಿಮ್ಮೆಲ್ಲರಿಗೂ ಗೊತ್ತು, ಅದು ಒಂದು ಸ್ಟೇಟ್ ಲ್ಯಾಂಗ್ವೇಜ್ ಆಗಿತ್ತು ಲಕ್ನೌದಲ್ಲಿ, ಗುಲ್ಬರ್ಗಾದಲ್ಲಿ. ವೆರಿ ಅರ್ಲಿ ಆನ್ ಇಟ್ ವಾಸ್ ದ ಲ್ಯಾಂಗ್ವೇಜ್ ಆಫ್ ಪವರ್ ಇನ್ ಗುಲ್ಬರ್ಗ. ಬಹುಶಃ ಟಿಪ್ಪು ಸುಲ್ತಾನ್ ರಾಜ್ಯದಲ್ಲೂ ಉರ್ದುನ ಪರ್ಷಿಯನ್ ಅಲ್ಲ, ಅವರು ಪರ್ಷಿಯನ್. ಹೌದು, ಇಟ್ಸ್ ಅ ಗ್ರೇಟ್ ಕ್ಲಾಸಿಕಲ್ ಲ್ಯಾಂಗ್ವೇಜ್. ಅದರಿಂದ ಉರ್ದು ಜರ್ನಲಿಸಮ್ನ ನಾವು ಕೇವಲ ಒಂದು ಮುಸ್ಲಿಂ ಸಮುದಾಯಕ್ಕೆ ಅಡ್ರೆಸ್ ಮಾಡ್ತಾ ಇರೋದು ಅಂತ ಅನ್ಕೋಬಾರ್ದು. ಹಾಗೆ ನೋಡಿದರೆ ನಮ್ಮ ಇಂಡಿಯಾದ ಮುಸಲ್ಮಾನರು ತುಂಬ ಜನ ಉರ್ದು ಅಲ್ಲ ಮಾತಾಡೋದು, ನಮ್ಮವರಿಲ್ಲಿ ದಖನಿ ಮಾತಾಡೋದು. ನೀವು ಕೋಸ್ಟಲ್ ಇದಕ್ಕೆ ಹೋದರೆ ಬ್ಯಾರಿ ಭಾಷೆ ಮಾತಾಡ್ತಾರೆ. ಅದು ನೋಡಿದೆ ನಾನು ಇವತ್ತು ಗೂಗಲಲ್ಲಿ. ಬ್ಯಾರಿ ಭಾಷೆ ಆ್ಯಕ್ಚುಲಿ ಉರ್ದುಗೆ ಅಷ್ಟು ಹತ್ತಿರ ಅಲ್ಲ, ಅದು ಕೆಲವು ಅರಬಿಕ್ ಪದಗಳನ್ನ ತಗೊಳುತ್ತೆ. ಯಾಕಂದರೆ ಬ್ಯಾರಿ ಮುಸ್ಲಿಮ್ಸ್ ವೇರ್ ಟ್ರೇಡಿಂಗ್ ವಿತ್ ಅರಬ್. ದಿಸ್ ಇಸ್ ವೈ ಅವರ್ ಕಂಟ್ರಿ ಇಸ್ ಸೋ ಬ್ಯೂಟಿಫುಲ್. ಅದು ಇಷ್ಟು ಡೈವರ್ಸಿಟಿ
ಅಂದರೆ ನಮ್ಮ ಮುಸ್ಲಿಂ ಕಮ್ಯುನಿಟಿಲೇ ಎಷ್ಟು ಡೈವರ್ಸಿಟಿ ಇದೆ ಅನ್ನೋದನ್ನು ಹೇಳುತ್ತೆ. ಆದರೆ ಉರ್ದು ಒಂದು ರೀತಿಯ ಲಿಂಕ್ ಲ್ಯಾಂಗ್ವೇಜ್ ಅಂತ ನಾವು ಭಾವಿಸ್ಬೋದು. ಎಷ್ಟೋ ಮನೆಗಳಲ್ಲಿ ಮಾತಾಡದೇ ಇದ್ದರೂ ಅದೊಂದು ಲಿಂಕ್ ಲ್ಯಾಂಗ್ವೇಜ್, ಅದು ಕ್ಲಾಸಿಕಲ್ ಲ್ಯಾಂಗ್ವೇಜ್. ಅದಕ್ಕೆ ಹೊಸ ಜ್ಞಾನ ಸೃಷ್ಟಿಯ ಶಕ್ತಿ ಇದೆ. ಎನಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಈಸ್ ಅ ಲ್ಯಾಂಗ್ವೇಜ್ ವೇರ್ ಯು ಕ್ಯಾನ್ ಕ್ರಿಯೇಟ್ ನಾಲೆಡ್ಜ್. ಆ ಕೆಪಾಸಿಟಿ ಇದೆ. ಆದ್ದರಿಂದ ನನ್ನ ಮೇನ್ ಪಾಯಿಂಟ್ ಇಷ್ಟನ್ನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀವಿ. ಇವತ್ತು ಒಂದು ಟೆಂಡೆನ್ಸಿ ಇದೆ, ನಮ್ಮ ಅಜಾಮ್ ಅವರು ನನಗೆ ಕರೆಕ್ಟ್ ಮಾಡಬೇಕು, ಐ ಮೇ ಬಿ ಸೇಯಿಂಗ್ ಸಮಥಿಂಗ್ ರಾಂಗ್. ಕೇವಲ ನಾವು ಒಂದು ಮುಸಲ್ಮಾನ ಜನಾಂಗ ಮತ್ತು ಅವರು ಆಡೋ ಭಾಷೆ ಅದು ಪ್ರತಿನಿಧಿಸೋದನ್ನು ನಾವು ಕೇವಲ ಧಾರ್ಮಿಕ ನೋಟದಲ್ಲೇ ನೋಡೋಕ್ಕೆ ಶುರು ಮಾಡಿದ್ವಿ. ಇದು ತಪ್ಪು. ದಿಸ್ ಈಸ್ ನಾಟ್ ಕರೆಕ್ಟ್. ಇದನ್ನು ಬೇರೆಯವರು ನೋಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಬರೀ ಧಾರ್ಮಿಕ ನೆಲೆ ಅಂದರೆ ಮುಸ್ಲಿಮ್ಗೆ ಅವ್ರಿಗೆಲ್ಲ ಇರೋ ಪ್ರಿಯಾಕ್ಯುಪೇಷನ್ನು ಧರ್ಮ ಒಂದೇ. ಇದು ಖಂಡಿತ ಅಲ್ಲ. ಅವ್ರಿಗೂ ಪಾಲಿಟಿಕ್ಸ್ ಇದೆ, ಸೈನ್ಸ್ ಇದೆ, ಕ್ರಿಯೇಟಿವ್ ಆರ್ಟ್ ಇದೆ, ಟೆಕ್ನಾಲಜಿ ಇದೆ, ಸುಖ ದುಃಖ ಅಸೂಯೆ ಎಲ್ಲದೂ ಇರೋಂಥ ಜರ್ನಲಿಸಮೇ ಇರೋದು, ಎಲ್ಲ ಜರ್ನಲಿಸಮ್. ಈ ಕಾಂಟೆಕ್ಸ್ಟಲ್ಲಿ ಒಂದು ದುರಂತ ನನ್ನ ಭಾವನೆ. ಇವತ್ತು ಅದನ್ನು ಒಂದು ರೀತಿ ನಾನು ಹೇಳಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ. ದ ಲ್ಯಾಂಗ್ವೇಜ್ ಉರ್ದು perhaps in the realm of journalism has to go back to its secular roots. It is a secular language. ಅಂದರೆ ಅದು ಧರ್ಮ ಜಾತಿಯಿಂದ ಸ್ವಲ್ಪ ದೂರ ಆಗಿ ಇವತ್ತಿನ ರಾಜಕೀಯ ಸನ್ನಿವೇಶನ ಅಡ್ರೆಸ್ ಮಾಡಬೇಕು. ಯಾಕಂದರೆ ಇವತ್ತು ಈ ಗೋಧಿ ಮೀಡಿಯಾ ಅಂತ ತುಂಬ ಚೆನ್ನಾಗಿ ಮಾತಾಡಿದ್ರು ಆಸಾಮ್. ನಾನು ಇನ್ನೂ ಅವ್ರ ಜೊತೆ ಕೆಲವು ಚರ್ಚೆಗಳನ್ನ ಮಾಡಬೇಕು ಮುಂದೆ. ಗೋಧಿ ಮೀಡಿಯಾ, ಆಮೇಲೆ ಮುಖ್ಯವಾಗಿ ವೆಸ್ಟರ್ನ್ ಮೀಡಿಯಾ, ಯಾವುದೇ ಮೀಡಿಯಾ ಅಂತ ತಗೊಳ್ಳಿ, ನಾನು ಅಲ್ ಜಜೀರಾ ಚಾನಲ್ ಒಂದೇ ಇವತ್ತಿನ ಜಾಗತಿಕ ಮುಸ್ಲಿಮರ ಬಗ್ಗೆ ವಸ್ತುನಿಷ್ಠವಾಗಿ ಮಾತಾಡ್ತಾ ಇದೆ. ಇಟ್ಸ್ ಎ ಗುಡ್ ಚಾನಲ್. ಅದು ಬಿಟ್ಟರೆ ಈವನ್ BBC, ಇಟ್ಸ್ ದ ಡೆಮೊನೈಸೇಷನ್ ಆಫ್ ಮುಸ್ಲಿಮ್ಸ್. ಅವರನ್ನು ಒಂದು ಶೈತಾನೀಕರಣದ ನಿಟ್ಟಿನಲ್ಲಿ ನೋಡೋಂಥ ಒಂದು ಪ್ರಯತ್ನ ಇಸ್ರೇಲ್ ಮಾಡ್ತಾ ಇದೆ, ಯುನೈಟೆಡ್ ಸ್ಟೇಟ್ಸ್ ಮಾಡ್ತಾ ಇದೆ. ನಾವು ಫಲಸ್ತೀನ್ನಲ್ಲಿ ಆಗ್ತಾ ಇರೋ ಒಂದು ನರಮೇಧ, ಇಟ್ ಈಸ್ ಅ ಜಿನೋಸೈಡ್, ನೋ ಟೂ ಥಿಂಗ್ಸ್ ಅಬೌಟ್. ನಾವು ಯಾರೂ ಮಾತಾಡ್ತಾ ಇಲ್ಲ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಅರಾಫತ್ಗೆ ಭಾಳ ಹತ್ರ ಇದ್ರು. ಅರಾಫತ್ ವಾಸ್ ಅ ಮುಸ್ಲಿಮ್, ಬಟ್ ಹಿ ವಾಸ್ ನಾಟ್ ಎ ರಿಲಿಜಿಯಸ್ ಮುಸ್ಲಿಮ್. ಮುಸಲ್ಮಾನ್. ಅವರು ಸ್ವಲ್ಪ ಲೆಫ್ಟಿಸ್ಟ್ ಆ್ಯಕ್ಚುಲಿ. ಅರಾಫತ್ PLO. ಪಾಲಸ್ತೀನು ಕೂಡ ಒಂದು ಸೆಕ್ಯುಲರ್ ಆದ ಕಂಟ್ರಿ ಆಗಿತ್ತು. ಪಾಲಸ್ತೀನಿಯನ್ ಮುಸ್ಲಿಮ್ಸ್ ಇದ್ದರು, ಆದರೆ ಅವರು ಬರೀ ಒಂದು ಇಸ್ಲಾಮೀಕರಣದ ಕಡೆಗೆ ಹೋದವರಲ್ಲ. ಹಾಗೇ ಜಗತ್ತಲ್ಲಿ ತುಂಬ ಜನ, ಪಾಕಿಸ್ತಾನದಲ್ಲಿ ನಾವು ಅಂದ್ಕೊಂಡಿರೋ ಹಾಗೆ ಅಲ್ವೇ ಅಲ್ಲ ಪಾಕಿಸ್ತಾನ. ಇಟ್ ಈಸ್ ಅ ಕಂಟ್ರಿ ಆಫ್ ವೆರಿ ಸೆಕ್ಯುಲರ್ ಥಿಂಕಿಂಗ್ ಪೀಪಲ್. ಅವರ ಮಿಲಿಟ್ರಿ ಬೇರೆ, ಅದು ಒಂದು ಸ್ವಲ್ಪ ಎಲ್ಲ ಮಿಲಿಟ್ರಿಗಳ ಥರ ಅವ್ರ ಮಿಲಿಟ್ರಿನೂ ಸ್ವಲ್ಪ ಹುಚ್ಚರಿದ್ದಾರೆ. ಆದರೆ ಜನ ಹಾಗಲ್ಲ. ಇದನ್ನು ಅವರನ್ನು ಒಂದು ರೀತಿ ಚಿತ್ರೀಕರಣಗೊಳಿಸಿ ಎಲ್ಲರೂ ಒಂದು ಥರ ಫ್ಯಾನಾಟಿಕಲ್ ಥಿಂಕಿಂಗ್ ಇದನ್ನು ಮಾಡ್ತಾ ಇರೋರ ಹಿಂದೆ ಒಂದು ದೊಡ್ಡ ವೆಸ್ಟರ್ನ್ ಮೀಡಿಯಾಯಿನ ಒಂದು ಸಂಚಿದೆ. ಇದನ್ನು ನಾವು ಫೈಟ್ ಮಾಡಬೇಕು. ನೀವು ಉರ್ದು ಜರ್ನಲಿಸಮ್ ಶುಡ್ ಬಿಕಮ್ ಕ್ರಿಟಿಕಲ್, ಇಟ್ ಶುಡ್ ಬಿಕಮ್ ಪೊಲಿಟಿಕಲ್, it should become serious, it should respect the diversity of India.
ಯಾಕಂದರೆ ಏನು ಹೇಳಿದ್ರು ಈ ದೇಶದಲ್ಲಿ ಬಹಳ ಅನ್ಯಾಯಗಳಾಗತ್ತೆ. ಹೌದು, ನಾನು ಅದನ್ನು ನಾವೆಲ್ಲರೂ ನಾಗರಿಕರಾಗಿ ಖಂಡಿಸ್ತೀವಿ. ಆದರೂ ಎಷ್ಟೋ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ಭಾರತೀಯ ಮುಸ್ಲಿಮರು ನಮ್ಮವರೇ. ಅವರು ದೇ ಆರ್ ಆಸ್ ಮಚ್ ಇಂಡಿಯನ್ಸ್ ಆ್ಯಂಡ್ ದೇ ಹ್ಯಾವ್ ಟು ಫೈಟ್ ಫಾರ್ ದೇರ್ ಇಂಡಿಯನ್ನೆಸ್. ಅದು ಇದ್ದೇ ಇದೆ. ಅದಕ್ಕೆ ಧರ್ಮಕ್ಕೆ ಸಂಬಂಧ ಇಲ್ಲ. ಇದನ್ನೇ ಅರ್ಥಕೊಂಡಿರೋಂಥ ಜನನ ಇವತ್ತು ನಾವು ನಮ್ಮ ಮೀಡಿಯಾದಲ್ಲಿ ಅವ್ರನ್ನ ಒಂದು ರೀತಿ ಶೈತಾನೀಕರಣಗೊಳಿಸ್ತಾ ಇದ್ವಿ. ಇದನ್ನು ನಾವು ರಿಕವರ್ ಮಾಡಬೇಕು. ನಿಮ್ಮ ಮೀಡಿಯಾ ಸ್ಟ್ರಾಂಗ್ ಆಗಬೇಕು. ನಿಮ್ಮ ಮಕ್ಕಳು ಪೊಲಿಟಿಕಲ್ ಆಗಬೇಕು. ಪಾಲಿಟಿಕ್ಸಿಂದ ದೂರ ಉಳಿದ್ರೆ ನಮ್ಗೆ ಒಳ್ಳೇದು. ಇವತ್ತು ಎಲ್ಲ ಮಕ್ಕಳು ಅವ್ರಿಗೆ ರಾಜಕೀಯ ಪ್ರಜ್ಞೆನೇ ಇಲ್ಲದಂಗೆ ಆಗ್ತಾ ಇದ್ದಾರೆ. ಏನೋ ಇದು ನೋಡೋದು, ರೀಲ್ಗಳು ನೋಡೋದು, ಯಾವುದರಲ್ಲೂ ಆಸಕ್ತಿನೇ ಇಲ್ಲದೆ ಇರೋದು. ಇದು ನಾಟ್ ಜಸ್ಟ್ ಮುಸ್ಲಿಮ್ ಚಿಲ್ಡ್ರನ್, ಆಲ್ ಚಿಲ್ಡ್ರನ್ ಆರ್ ಬಿಕಮಿಂಗ್ ಲೈಕ್ ದಟ್. ದಿಸ್ ಇಸ್ ಡೇಂಜರಸ್ ಬಿಕಾಸ್ ಇನ್ ದ ಆಬ್ಸೆನ್ಸ್ ಆಫ್ ಪೊಲಿಟಿಕಲ್ ಅವೇರ್ನೆಸ್ ನಿಮ್ಗೆ ಏನು ನುಸುಳ್ಕೊಂಡ್ಬರುತ್ತೆ ಅಂದರೆ ಅಪಪ್ರಚಾರಗಳು, ಸುಳ್ಳು. ಎಷ್ಟು ಇವತ್ತು ನಮ್ಮ ಗೋಧಿ ಮೀಡಿಯಾ ಎಷ್ಟು ಸುಳ್ಳನ್ನು ಹೇಳುತ್ತೆ ಎಲ್ಲದ್ರ ಬಗ್ಗೆ. ಅದು ಯಾಕೆ? ಅಲ್ಲಿ ಇರೋಂಥ ಬಲಿಷ್ಠರೆಲ್ಲರೂ ಗೌರ್ಮೆಂಟಿಗೆ ಹಣ ಕೊಡೋಂಥವ್ರು. ಗೌರ್ಮೆಂಟು ಅವ್ರು ಹೇಳ್ದಂಗೆ ಇದು ಮಾಡುತ್ತೆ. ಅವರು ಗೌರ್ಮೆಂಟಿಗೆ ಬೇಕಾದ ನ್ಯೂಸ್ನ ಕೊಡ್ತಾರೆ. ಇದನ್ನು ನಂಬದೇ ಇರೋಂಥ ಶಕ್ತಿನ ಬೆಳೆಸೋಂಥ ಒಂದು ಮೀಡಿಯಾ ಬೆಳಿಬೇಕು. ಆ್ಯಂಡ್ ಯು ಶುಡ್ ಪ್ರೌಡ್ಲಿ ಅಸರ್ಟ್ ಯುವರ್ ಐಡೆಂಟಿಟಿ, ನಾಟ್ ಬಿ ಅಪಾಲಜೆಟಿಕ್ ಅಬೌಟ್ ಇಟ್. ಅದ್ರ ಬಗ್ಗೆ ನಾನು ಈ ದೇಶದ ಭವಿಷ್ಯನ ಡಿಸೈಡ್ ಮಾಡೋದ್ರಲ್ಲಿ ನನ್ನದು ಪಾತ್ರ ಇದೆ ಅಂತ ಹೇಳುವಂಥ ಶಕ್ತಿ ಬರಬೇಕು ನಮಗೆ. ಈ ನಿಟ್ಟಿನಲ್ಲಿ ನಮ್ಮ ಉರ್ದು ಜರ್ನಲಿಸಮ್ ಹ್ಯಾಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ. ಅಜಾಮ್ ಅಂತ ಕಾಮೆಂಟೇಟರ್ಸ್ ಅವ್ರದ್ದು ಅದು ಇದು ನೋಡ್ತಾ ಇರ್ತೀನಿ ನಾನು. ತುಂಬ ಮುಖ್ಯ. ಒಪಿನಿಯನ್ ಫಾರ್ಮೇಷನ್ ಆ್ಯಂಡ್ ಹೆಲ್ತಿ ಒಪಿನಿಯನ್ ಫಾರ್ಮೇಷನ್ ಇದು ಬಹಳ ಅಗತ್ಯ. ಇಲ್ಲದಿದ್ದರೆ ಒಂದು ಕಡೆನೋ ಇನ್ನೊಂದು ಕಡೆನೋ ಹಾಕ್ಕೊಂಡು ಇವತ್ತು ಭಾಳ ಡೇಂಜರಸ್ ಸ್ಟೇಟಲ್ಲಿ. ಆಮೇಲೆ ಒಂದು ಮುಸ್ಲಿಂ ಬ್ರದರ್ಹುಡ್ ಇದೆ. ಅದ್ರ ಬಗ್ಗೆ ಗಟ್ಟಿಯಾಗಿ ನಿಲ್ಲಕ್ಕೆ ಯಾಕೆ ನಮ್ಮ ಮುಸಲ್ಮಾನರು ಮಾಡ್ತಾ ಇಲ್ಲ? ಮಾಡಬೇಕಿವತ್ತು. ನಿಮ್ಮ ಪಕ್ಕದ, ಆಫ್ಟರ್ ಆಲ್ ಇಸ್ಲಾಮ್ ಇಸ್ ಅನ್ ಇಂಟರ್ನ್ಯಾಷನಲ್ ರಿಲಿಜನ್. ಅದು ಬರೀ ಭಾರತೀಯ ರಿಲಿಜನ್ ಅಲ್ಲ, ಅದು ಎಲ್ಲ ಕಡೆ ಇರುತ್ತೆ ರಿಲಿಜನ್. ಇಂಡಿಯಾ ಮೇ ಹ್ಯಾವ್ ದ ಸೆಕೆಂಡ್ ಲಾರ್ಜೆಸ್ಟ್ ಮುಸ್ಲಿಮ್ಸ್, ಬಟ್ ಇಟ್ ಈಸ್ ಯು ಶುಡ್ ಸ್ಟ್ಯಾಂಡ್ ವಿತ್ ಯುವರ್ ಬ್ರದರ್. ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಡಿಫ್ರೆನ್ಸಸ್ ಇರುತ್ತೆ, ಎಲ್ಲ ಥರ ಡಿಫ್ರೆನ್ಸಸ್ ಯಾರಿಗಿರಲ್ಲ, ಎಲ್ಲ ಕಮ್ಯುನಿಟಿನಲ್ಲೂ ಡಿಫ್ರೆನ್ಸಸ್ ಇರುತ್ತೆ. ಆದರೆ ಏನೋ ಒಂದು ಗ್ರೇಟರ್ ಬ್ರದರ್ಹುಡ್ ಇದೆ. ಅದಕ್ಕೆ ನಿಲ್ಲದೆ ಇದ್ದರೆ ಇವತ್ತು ಭಾಳ ಡೇಂಜರಸ್ಸು. ವೆಸ್ಟರ್ನ್ ಪ್ರೊಪಗ್ಯಾಂಡಾ ಈಸ್ ಡೇಂಜರಸ್ ಆ್ಯಂಡ್ ಫಾಲ್ಸ್. ನಮ್ಮ ಕಣ್ಣೆದುರಿಗೆ ಆಗ್ತಾ ಇರೋ ಕೊಲೆನ ನಾವು ಖಂಡಿಸೋಕ್ಕಾಗದೇ ಇರೋಂಥ ದರಿದ್ರ ಜನ ಆಗ್ಬಿಟ್ಟಿದೆ. ಒಂದು ಕಾಲದಲ್ಲಿ ಹೀಗಿರಲಿಲ್ಲ. ನೆಹರು, ಇಂದಿರಾ ಗಾಂಧಿ ಇವ್ರ ಕಾಲದಲ್ಲಿ ಒಂದು ನಾನ್ ಅಲೈನ್ಡ್ ಇದಿತ್ತು. ನಮಗೆ ಸದಾಮ್ ಹುಸೇನ್ನ ನಾವು ಒಂದು ದೊಡ್ಡ ಮಾನ್ಸ್ಟರ್ ಮಾಡಿದ್ದೀವಿ. ಅವನಲ್ಲ ರೀ, ಅವನು ಕ್ರೂರಿಯಾದ ಒಬ್ಬ ಇರಾಕಿ ಡಿಕ್ಟೇಟರ್. ಬಟ್ ಇರಾಕ್ ವಾಸ್ ಅ ಸೆಕ್ಯುಲರ್ ಕಂಟ್ರಿ. ಹೆಂಗಸರಿಗೆ ತುಂಬ ಹೈ ಡಿಗ್ರಿ ಆಫ್ ಎಜುಕೇಷನ್ ಇತ್ತು ಅಲ್ಲಿ. ಯಾರು ಅಮೆರಿಕ ಮೇಲೆ ದಾಳಿ ಮಾಡಿದ್ದು ಯಾರೋ? ಇವರು ಆಯಿಲ್ಗೋಸ್ಕರ ಹೋಗಿದ್ದು ಇರಾಕ್ಗೆ. ಇರಾಕ್ನ ಧ್ವಂಸ ಮಾಡಿಬಿಟ್ರು. ಇದ್ರ ಬಗ್ಗೆ ನಾವು ಮಾತಾಡ್ಬೇಕ್ರಿ. ಇಲ್ಲದೆ ಇದ್ರೆ ನಾವು ಬರೀ ಸುಳ್ಳುಗಳು ಹೇಳ್ಕೊಂಡು ಚಂದದ್ದು ಮಾತುಗಳು ಆಡ್ಕೊಂಡು ಯಾರ ಕಣ್ಣು ತೆಗಿಯೋಕ್ಕಾಗದೇ ಇರೋಂಥ ಒಂದು ದುರಂತದೊಳಗಾಗ್ತೀವಿ. ಉರ್ದು ಜರ್ನಲಿಸಮ್ಗೆ ಒಂದು ಬಹಳ ಮುಖ್ಯವಾದ ರೋಲ್ ಇದೆ. ಆ ರೋಲ್ನ ಅಸರ್ಟಿವ್ ಆಗಿ ಮಾಡಲಿ. ಉರ್ದು ಮೀಡಿಯಾನ ಬರೀ
ಮುಸ್ಲಿಮ್ಸೇ ಕನ್ಸ್ಯೂಮ್ ಮಾಡದೇ ಇರಲಿ, ನಾವು ಕೂಡ ಎಲ್ಲರೂ ಎವ್ರಿ ಒನ್ ಶುಡ್ ಬಿ ರೆಸ್ಪಾಂಡಿಂಗ್ ಟು ಇಟ್. ದೋಸ್ ಹೂ ಸ್ಪೀಕ್ ಹಿಂದಿ ಆ್ಯಂಡ್ ಉರ್ದು. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. जोरदार तालियों से गर्मजोशी के साथ इज्जत अफजाई फरमाते रहे। माशाल्लाह, बहुत बहुत आपकी तालियां यहाँ की मौजूदगी का हिस्सा दिलाएंगे हमें। थैंक यू सर।